ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಪಾಪು ನೋಡಿ ಆಟ ಸಾಮಾನೆಲ್ಲ ಹೆಂಗೆ ಅಂಡ್ಬಿಟ್ಟು ಮನೆ ತುಂಬ ಓಡೋಗಿದ್ದಾನೆ. ನಮ್ಮ ಮನೆಯವರು ಪಾಪು ಹೊರಗಡೆ ನೀರು ಕಾಯಿಸ್ತಾ ಇದ್ದಾರೆ. ನಾವು ಒಲೆಯಲ್ಲಿ ನೀರು ಕಾಯಿಸೋದು. ಎದುರುಗಡೆ ಮನೆಗೆ ಓಡೋಗಿದ್ದಾನೆ. ಬನ್ನಿ ನೋಡೋಣ ಏನು ಮಾಡ್ತವ್ರೆ ಅಂತ. ಅವರು ಹಾಲು ಹಾಕ್ತಾರೆ ಎದುರುಗಡೆ. ಯಾವಾಗಲೂ ಅವ್ರ ಮನೆಗೆ ಓಡೋಗ್ತಾ ಇರ್ತಾನೆ. ಇಲ್ಲಿದ್ದಾನೆ ಬನ್ನಿ ಗೋಕುಲ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ನೀರು ಕಾಯಿಸ್ತವ್ರೆ. ಅಮ್ಮ, ನಾವು ಹೊರಗಡೆನೇ ನೀರು ಕಾಯಿಸೋದು ಒಲೆಯಲ್ಲಿ. ಈಟ್ರು ಗ್ಯಾಸಲ್ಲೆಲ್ಲ ಯಾವಾಗಾದರೂ ಒನ್ ಟೈಮ್ ಕಾಯಿಸೋದು. ಅದು ಹಾಕಿದ್ರೆ ಆಗ್ದಂಗೆ ಇರಲ್ಲ. ನಮ್ಮ ಜಾಣಮ್ಮ ಅಲ್ಲಿ ಓಡಾಗ್ತಾ ಇದ್ದಾನೆ. ಆರಮ್ಮ ಕಣ್ಣು ಉರಿತದೆ. ಉರಿತೈತಾ? ಅಯ್ಯೋ, ಬಾ ಒಳಗಡೆ. ಏ ಜಾಣ ಬಾ. ತುಂಬ ತೀಟೆ ನಮ್ಮ ಪಾಪು. ಇಕ್ಬೇಡ ಜಣಮ್ಮ. ಓಯ್ ಬಾ ಒಳಗೆ ಬಾ. ಬರ್ರಿ ಬಂಗಾರಿ. ಓಡು 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 ಓಡು. ಅಯ್ಯೋ ಏನು ಮಾಡ್ತಿದ್ದೀರಾ ಇಬ್ರು? ಓಯ್ ಹೊರಗಡೆ ಓಡೋದ ಅವನು ಎದುರುಗಡೆ ಮನೆಗೆ ಹೋಯ್ತಾನೆ. ಕರ್ಕೊಂಡು ಹೋಗು. ಹಿಡ್ಕ ಇವನೆಲ್ಲ ಹಿಡ್ಕೊಳ್ರಿ. ಸೈಕಲ್ ತೊಗೊಂಬಂದಿದ್ದು ಓಡಿಸ್ತಾ ಇಲ್ಲ, ಬರೀ ಕೈಯೆಲ್ಲ ಇಟ್ಕೊಂಡು ತಳ್ಳಾಡ್ತಾನೆ. ಫ್ರೆಂಡ್ಸ್, ತಿಂಡಿ ಎಲ್ಲ ಆಯಿತು. ಈಗ ಪಾತ್ರೆ ತೊಳಿತಾ ಇದ್ದೀನಿ. ನೆಕ್ಸ್ಟು ಪಾಪುಗೆ ಸ್ನಾನ ಮಾಡಿಸಿ ಆಮೇಲೆ ಪಾಪು ರೆಡಿ ಮಾಡಿ ಮಲಗಿಬಿಟ್ಟು ಆಮೇಲೆ ಮತ್ತೆ ಅಡುಗೆಗೆ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಚೆನ್ನಾಗಿ ಕಾಚಿ ಮಾಡ್ತಾ ಇದ್ದಾನೆ ಪಾಪು. ಇದು ಟಾಣಿ ಆಸ್ತಿ ಪಾಪುಗೋಸ್ಕರ ನಾನು ಹೊಂದಿದ್ದು. ಪಾಪು ಹುಟ್ಟಿ ಒಂದು 3 ತಿಂಗಳಿಗೆ ಅವ್ನಿಗೆ ಇನ್ನೂ ಯೂಸ್ ಆಗ್ತಾ ಇದ್ದಿದ್ದು. ನಾನು ಮಿಷಿನಲ್ಲಿ ಹೊಂದಿದ್ದು. ಚೆನ್ನಾಗಿದೆ, ಮಲ್ಕೊಂಡಿದ್ದಾನೆ. ಇವತ್ತು ತೊಟ್ಲಲ್ಲಿ ಹಾಕಲಿಲ್ಲ. ಅವನು ಹೊರಗಡೆ ಸೌಂಡ್ ಕೇಳಿಬಿಟ್ಟು ಬೇಗ ಎದ್ದೇಳ್ತಿರ್ತಾನೆ. ನಂದು ವಾಯ್ಸ್ ಕೂಡ ಎದ್ದೇಳ್ತಾ ಇರ್ತಾನೆ. ಕೆಲಸ ಮಾಡಬೇಕಾಗಿದ್ರೆ ಪಾತ್ರೆ ಸೌಂಡ್ ಅದಕ್ಕಾಗಿ ರೂಮಲ್ಲೇ ಇವತ್ತು ಮಲಗಿಸಿದ್ದೀನಿ. ಅವನನ್ನು ಮಲ್ಕೊಂಡಿದ್ದಾನೆ. ಅವನು ಎದ್ದೇಳೋತ್ತಿಗೆ ಏನಾದರೂ ಅಡುಗೆ ಮಾಡಿ ಅವನನ್ನು ಎಪ್ಸೋಣ, ಇಲ್ಲಾಂದರೆ ಅವಾಗೆ ಎದ್ದೇಳ್ತಾನೆ. ಬನ್ನಿ ಏನು ಅಡುಗೆ ಮಾಡ್ತೀನಿ ಅಂತ ನೋಡೋಣ ಈಗ. ಫ್ರೆಂಡ್ಸ್, ಅಮ್ಮ ನಿನ್ನೆ ಹೇಳಿದರು ಸಂಜೆ ಕಡಲೆಕಾಳು ಇದನ್ನು ಫ್ರೈ ಮಾಡುವ ಅಂತ. ಇದು ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಚೆಲ್ಲಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ. ನಾವು ಯಾವಾಗಲೂ ಮಾಡ್ತಾಯಿರ್ತೀವಿ. ಮೊನ್ನೆ ಒಂದು ಸ್ವಲ್ಪ ಮಾಡಿ ಎತ್ತಿಕ್ಕಿರೋದು. ಕವರಲ್ಲಿ ಇಷ್ಟಿದೆ. ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಡೋದಕ್ಕೆ. ಇದು ಬೇಯಿಸ್ಕೊಂಡಿರೋ ಕಡಲೆಕಾಳು, ಆಲೂಗಡ್ಡೆ, ಇದು ಒಗ್ಗರಣೆಗೆ ಈರುಳ್ಳಿ, ಟಮಾಟ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದು ಧನಿಯಾ ಪೌಡ್ರು, ಖಾರದ ಪೌಡ್ರು ಮತ್ತು ನಾನು ಉಪ್ಪು ಸೇರಿಸ್ಕೊಳ್ತೀನಿ. ಇದು ಜೀರಿಗೆ ಮತ್ತು ಸಾಸಿವೆ. ಈಗ ಮಾಡೋಣ. ಫ್ರೆಂಡ್ಸ್, ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಕಾಯಿ ಬೇಯಿಸ್ಕೊಂಡಿರೋದು. ಸ್ವಲ್ಪ ಎಣ್ಣೆ ಇದ್ದರೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು, ರುಚಿಗೆ ತಕ್ಕ ಮೆಣಸಿನ್ಕಾಯಿ, ಈರುಳ್ಳಿ, ಮಾಡ್ಕೊಳ್ತಾ ಇದ್ದೀನಿ ನಾನು. ಮೆಣಸಿನ್ಕಾಯಿ ನನ್ನ ಟೇಸ್ಟ್ಗೆ ಮಾತ್ರ ಹಾಕಿರೋದು. ನಾನು ಖಾರದ ಪುಡಿ ಹಾಕ್ಕೊಳ್ತೀನಿ. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಟೊಮಾಟೊ ಹಾಕಿದ್ರೆ ಬೇಗ ಆಲೂಗಡ್ಡೆ ಆಮೇಲೆ ಬೇಯಲ್ಲ, ಅದಕ್ಕೆ ಫಸ್ಟೇ ನಾನು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ.
ಎಣ್ಣೆಲ್ಲ ನೀಟಾಗಿ ಇದು ಬೇಯಬೇಕು ಫ್ರೆಂಡ್ಸ್. ಇದು ಬೆಂದಿದೆ ನೋಡಿ, ಈ ಥರ ಇದು ಮಾಡಿದ್ರೆ ಕಟ್ಟಾಗಬೇಕು. ಇದಾಗಿದೆ. ಈಗ ಟೊಮಟೊ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ. ಫ್ರೆಂಡ್ಸ್, ಇವಾಗ ಟೊಮೆಟೊ ಫ್ರೈ ಆಗಿದೆ. ಇವಾಗ ಕಾಳು ಹಾಕೊಂತ ಇದ್ದೀನಿ, ಬೇಯಿಸಿರೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಫ್ರೆಂಡ್ಸ್, ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ. ಧನಿಯಾ ಪುಡಿಗಿಂತ ಸ್ವಲ್ಪ ಕಮ್ಮಿ ಖಾರದ ಪುಡಿ. ಧನಿಯಾ ಪುಡಿ ಖಾರದ ಪುಡಿಗಿಂತ ಸ್ವಲ್ಪ ಹೆಚ್ಚಾಗಿರಬೇಕು. ಈಗ ಕೊತ್ತಂಬರಿ ಸೊಪ್ಪು, ಫ್ರೆಂಡ್ಸ್, ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಒಂದು ಅರ್ಧ ಲೋಟ ನೀರು. ಅದು ಫುಲ್ಲು ನೀರೆಲ್ಲ ಈರ್ಬಿಟ್ಟು ಖಾರ ಉಪ್ಪು ಮಾತ್ರ ಅಂಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕಾಳು ಸ್ವಲ್ಪ ಸಪ್ಪೆ ಇರೋದ್ರಿಂದ ಒಂದು ಸ್ವಲ್ಪ ಬಿಟ್ಟರೆ ಚೆನ್ನಾಗಿ ಅದು ನೀರು ಅಂಶ ಎಲ್ಲ ಇಟ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ. ಫ್ರೆಂಡ್ಸ್, ಇದು ಆಗಿದೆ. ಆಫ್ ಮಾಡ್ತಾ ಇದ್ದೀನಿ ನಾನು. ನೋಡ್ಬೋದು ನೀವು, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ. ಗೋಕುಲ್ ಕೂಡ ಎದ್ದಿದ್ದಾನೆ. ಇವಾಗೇನಾ ಮಮ್ಮು ಬೇಕಾ? ಸರಿ, ನಮ್ಮಮ್ಮಂಗೆ ಕೊಟ್ಟಿದ್ದೀನಿ, ತಿಂತೈತೆ. ಚೆನ್ನಾಗೈತಾ? ನಿಜ? ಖಾರ ಜಾಸ್ತಿ ಆಯ್ತಾ? ಅಪ್ಪಿ ತಿನ್ನೋಕ್ಕಾಗಲ್ವಾ? ಚೆನ್ನಾಗೈತಾ? ಕರೆಕ್ಟ್ ಆಯ್ತಾ? ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ನಾನು ಹೆಂಗೆ ಗುಜ್ಜು ಮಾಡಿದೆ ಅಂತ. ಇನ್ನು ಮುಂದೆ ಚೆನ್ನಾಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಇನ್ನೂ ಹೊಸದಾಗಿ ನಾನು ವಿಡಿಯೋ ಮಾಡ್ತಿರೋದು. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.